ನಮಸ್ಕಾರ, ನಾನು ಪವನ್ ಜೈನ್. ಇವತ್ತು ನಾವು ಒಂದು ವಿಶೇಷ ವಿಷಯದ ಬಗ್ಗೆ ನಾವು ವಿಡಿಯೋ ಮಾಡ್ತಾ ಇದೀವಿ. ಅದೇನಪ್ಪಾ ಅಂದ್ರೆ ಕಿಚನ್, ಅಡಿಗೆ ಕೋಣೆಯಲ್ಲಿ ನಾವು ಎದುರಿಸುವಂತ ತೊಂದರೆಗಳು. ಅಂದ್ರೆ ಒಂದ್ಸಲ ಕಿಚನ್ ಇಂಟೀರಿಯರ್ ಆದ್ಮೇಲೆ ಆಫ್ಟರ್ 1 year or 2 year ನಮ್ಗೆ ಕಿಚನ್ ಅಲ್ಲಿ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಜಿರಳೆ ಬರೋದಾಗ್ಲಿ, ಗೆದ್ದಲು ಹಿಡಿಯೋದಾಗ್ಲಿ, ನೀರು ಎಳ್ಕೊಳ್ಳೋದಾಗ್ಲಿ, ಈ ತರ ತೊಂದರೆಗಳನ್ನು ಯಾವ ತರ ನಾವು ಅವಾಯ್ಡ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತೊಂದು ವಿಡಿಯೋ ಮಾಡ್ತಾ ಇದೀವಿ. ನೋಡಿ, ಇದು ನಾವು ಮಾಡಿರುವಂತ ಕಿಚನ್. ಇಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದೇ ಕಿಚನ್ ನ ಬೇರೆ ಬೇರೆ ಟೈಪ್ ಅಲ್ಲಿ ಮಾಡ್ತಾರೆ. ಅಂದ್ರೆ ಈ ಬಾಕ್ಸ್ ನ ನೆಲದಿಂದ ಒಂದು 4 ಇಂಚ್ ಗ್ಯಾಪ್ ಕೊಟ್ಟು, ಕೆಳಗಡೆ ಲೆಗ್ ಕೊಟ್ಟು, PVC ಲೆಗ್ ಕೊಟ್ಟು ಆತರ ಮಾಡ್ತಾರೆ. ಇನ್ನೊಂದೇನಂದ್ರೆ ಕೆಳಗಡೆ 4 ಇಂಚದ ಕಟ್ಟಿ ಅದ್ರ ಮೇಲೆ ಬಾಕ್ಸ್ ನ ಇರಿಸ್ತಾರೆ. ಯಾವತ್ತು ಕಟ್ಟೆ ಕಟ್ಟಿ ಅದ್ರ ಮೇಲೆ ಬಾಕ್ಸ್ ನ ಇರಿಸಬಾರ್ದು. ಅದೇ ದೊಡ್ಡ ನಾವು ಮಾಡುವ ಮಿಸ್ಟೇಕ್. ಇಲ್ಲಿ ಯಾವ ತರ ಮಾಡ್ಬೇಕಂದ್ರೆ, ಇದು ಬಾಕ್ಸ್ ಬಂತು, ಬಾಕ್ಸ್ ಕೆಳಗಡೆ ಈ ತರ ಗ್ಯಾಪ್ ಇರ್ಬೇಕು, 4 ಇಂಚ್ ಗ್ಯಾಪ್ ಇರ್ಬೇಕು. ಈ ಬಾಕ್ಸ್ ಬಂದ್ಬಿಟ್ಟು ಇಲ್ಲಿ PVC ಲೆಗ್ ಅಲ್ಲಿ ಕೂತಿದೆ. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ನೆಲಕ್ಕೆ ಮತ್ತೆ ಇದಕ್ಕೆ ಟಚ್ ಮಾಡಲ್ಲ. ಇಲ್ಲಿ ನೀರು ಹಾಕಿ ನಾವು ಕ್ಲೀನ್ ಆಗಿ ತೊಳಿಬಹುದು. ಯಾವಾಗ 6 months 3 months ಒಂದ್ಸಲ ಇಲ್ಲಿ ಇನ್ಸೆಕ್ಟ್ ಸ್ಪ್ರೇ, ಅಂದ್ರೆ ಯಾವುದೇ ಕ್ರಿಮಿಕೀಟಗಳು ಇಲ್ಲಿ ಕೂತ್ಕೊಳ್ಳಕ್ಕೆ ಇಲ್ಲ ಮನೆ ಮಾಡೋದಕ್ಕೆ ಚಾನ್ಸೇ ಇರೋದಿಲ್ಲ. ಇಲ್ಲಿ ಇದು ಆದ್ಮೇಲೆ ಕ್ಲೀನ್ ಆದ್ಮೇಲೆ ಇದನ್ನ ಕ್ಲೋಸ್. ಈ ತರ ಮಾಡೋದ್ರಿಂದ ನಮ್ಗೆ ಜಿರಲಾಗ್ಲಿ ಗೆದ್ದಲಾಗ್ಲಿ ನಮ್ಗೆ ಬಂದು ಕೂತ್ಕೊಂಡು ನಮ್ಮ ಕಿಚನ್ ಹಾಳಾಗೋದಕ್ಕೆ ಚಾನ್ಸೇ ಇರೋದಿಲ್ಲ. ಈ ತರ ಮಾಡೋದ್ರಿಂದ ನಮ್ಮ ಕಿಚನ್ ಲೈಫ್ 2 ವರ್ಷ ಬರೋದು 10 ವರ್ಷ 20 ವರ್ಷ ಈ ಲೈಫ್ ಬರುತ್ತೆ.